ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಕನ್ನಡದ ಒಬ್ಬ ಪ್ರಮುಖ ಸಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕರ್ನಾಟಕ ಏಕೀಕರಣದ ಪ್ರಮುಖ ಹೋರಾಟಗಾರರಾಗಿದ್ದರು. ಅವರನ್ನು ನಾಡೋಜ ಎಂದು ಕರೆಯುತ್ತಾರೆ. ಕೆಲವು ಪ್ರಮುಖ ಮಾಹಿತಿ. ಜನನ 1915 ಜೂನ್ 8 ರಂದು ಕಾಸರಗೋಡಿನ ಪೆರಡಾಲ ಗ್ರಾಮದಲ್ಲಿ. ನಿಧನ 2015 ಆಗಸ್ಟ್ 8 ರಂದು. ವಿದ್ಯಾಭ್ಯಾಸ ಮಹಾತ್ಮ ಗಾಂಧಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು. ಸಾಹಿತ್ಯಿಕ ಕೊಡುಗೆ ಅವರು ಅನೇಕ ಕವನ ಸಂಕಲನಗಳು, ಕಥಾಸಂಗ್ರಹಗಳು, ನಾಟಕಗಳು ಮತ್ತು ಆತ್ಮಕಥನಗಳನ್ನು ಬರೆದಿದ್ದಾರೆ. ಸಮಾಜ ಸೇವೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಹೋರಾಟ ನಡೆಸಿದರು. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಿಂದ ಗೌರವ ಫೆಲೋಶಿಪ್, ಪೇಜಾವರ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಇತ್ಯಾದಿ. ಇವರ ಕವನ ಸಂಕಲನಗಳು: ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ಗಂಧವತಿ, ಪ್ರತಿಭಾ ಪಯಸ್ವಿನಿ. ಗದ್ಯ ಕೃತಿಗಳು: ರಾಷ್ಟ್ರಕವಿ ಗೋವಿಂದ ಪೈ ಅವರ ಜೀವನ ಮತ್ತು ಕೃತಿಗಳ ಬಗ್ಗೆ 3 ಗ್ರಂಥಗಳು ರಚಿಸಿದ್ದಾರೆ. ವ್ಯಾಕರಣ ಮತ್ತು ಪ್ರಬಂಧ 4 ಭಾಗಗಳು. ಕನ್ನಡ ಪಾಠಮಾಲೆ, ನವೋದಯ ವಾಚನ ಮಾಲೆ 3 ಪುಸ್ತಕಗಳು. ಪರಶುರಾಮ ಮಕ್ಕಳ ಪುಸ್ತಕ, ವಿರಾಗಿಣಿ ನಾಟಕ. ಇತರ ಕೃತಿಗಳು: ತೊದಲು ಕವನ ಸಂಕಲನ, ಮಕ್ಕಳ ಪದ್ಯಮಂಜರಿ ಮಕ್ಕಳ ಕವನ ಸಂಕಲನ. ಕೃತಿಗಳ ವಿಶೇಷತೆಗಳು: ಕಯ್ಯಾರರ ಕವನಗಳು ಸರಳವಾಗಿರುವುದರ ಜೊತೆಗೆ ಆಳವಾದ ಅರ್ಥವನ್ನು ಹೊಂದಿರುತ್ತವೆ. ಅವರ ಗದ್ಯ ಕೃತಿಗಳು ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರಿಗೆ ಕನ್ನಡವನ್ನು ಸುಲಭವಾಗಿ ಕಲಿಯಲು ಸಹಾಯ ಮಾಡುತ್ತವೆ. ಅವರ ಕೃತಿಗಳು ದೇಶಭಕ್ತಿ, ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಉತ್ತೇಜಿಸುತ್ತವೆ. ಕಯ್ಯಾರ ಕಿಞ್ಞಣ್ಣ ರೈ ಯಾಕೆ ಪ್ರಮುಖರು? ಬಹುಮುಖ ಪ್ರತಿಭೆ, ಸಾಹಿತ್ಯ, ಪತ್ರಿಕೋದ್ಯಮ, ಸಮಾಜ ಸೇವೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ಗುರುತಿಸಿಕೊಂಡರು. ಕನ್ನಡದ ಬಗ್ಗೆ ಅಪಾರ ಪ್ರೀತಿ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸಂರಕ್ಷಣೆಗೆ ಅವರು ಅವಿರತವಾಗಿ ಶ್ರಮಿಸಿದರು. ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರ ಪಾತ್ರ ಅನನ್ಯ. ಪ್ರೇರಣೆಯ ಸ್ಫೂರ್ತಿ. ಯುವ ಪೀಳಿಗೆಗೆ ಅವರು ಒಬ್ಬ ಆದರ್ಶ ಪುರುಷ. ಇವಿಷ್ಟು ಕಯ್ಯಾರ ಕಿಞ್ಞಣ್ಣ ರೈ ಅವರ ಕುರಿತು ಕಿರು ಪರಿಚಯ. ಇವರ ಯಾವ ಕೃತಿಯನ್ನು ನೀವು ಓದಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.